Good evening to everyone. Welcome to the class. I hope I'm audible to everyone. Okay. Yes, please make sure that I'm audible. You have a good connectivity. Okay. Fine. Ninne class nalli relation functions we finished. That was the first chapter of your syllabus actually. Adu continuation of your PU1 also. First to matrix determinant new chapter, very easy chapter ಮುಗಿಸಿದ್ವಿ. Now this is the fourth chapter according to us, and it is the second chapter in your syllabus. Okay. Inverse trigonometric functions. So as the name itself says, first to trigonometric functions. ನೀವು first PUC ಅಲ್ಲಿ ಓದಿದ್ದೀರಾ trigonometric functions. ನೀವು 10th ವರೆಗೂ ಟ್ರಿಗ್ನೋಮೆಟ್ರಿ ಓದಿರ್ತೀರಾ, ಬಟ್ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಅಂತ ಓದಿರ್ತೀರಾ, ಹೌದಾ? ಯು ಹ್ಯಾವ್ ನಾಟ್ ಸ್ಟಡಿಡ್ ದಮ್ ಆಸ್ ಫಂಕ್ಷನ್ಸ್. But once you are introduced to what are relations and functions, you gave the name them as trigonometric functions. ಯಾಕೆ function ಅಂದ್ರೆ ಏನು? If there are two sets, say x and y ಅಥವಾ a and b, every element of x has one and only one image in y, correct? ಏನಾದ್ರೂ ಇಮೇಜ್ ಆಗಿರ್ಲಿ, ಬಟ್ ಇಟ್ ಹ್ಯಾಸ್ ಓನ್ಲಿ ಒನ್ ಅಂಡ್ ಓನ್ಲಿ ಒನ್ ಇಮೇಜ್. ಅದೇ ತರ ಟ್ರಿಗ್ನೋಮೆಟ್ರಿಯಲ್ಲಿ ಏನಾಗುತ್ತೆ, ವೆನ್ ಯು ಗಿವ್, ಓಕೆ, ಸೇ ಐ ರೈಟ್ y ಈಕ್ವಲ್ಸ್ ಟು ಸೈನ್ ಎಕ್ಸ್ ಇಸ್ ಒನ್ ಫಂಕ್ಷನ್. ಈ ಫಂಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ನೀವೇನ್ 10th ಅಲ್ಲಿ ಕಲ್ತಿದ್ದೀರಾ ರೇಷಿಯೋಸ್, ಫಂಕ್ಷನ್ ಯಾಕೆ ಆಯ್ತು? ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಎನಿ ವ್ಯಾಲ್ಯೂ ಆಫ್ ಎಕ್ಸ್ ಆಸ್ 0, ಓಕೆ, ಸೊ ಇಲ್ಲಿ ನಾನು ವ್ಯಾಲ್ಯೂ ಹಾಕಿದ್ರೆ ಸೈನ್ ಝೀರೋ ಏನಾಗುತ್ತೆ? ಝೀರೋನೇ ಆಗುತ್ತೆ, ಹೌದಾ? ಸೊ ಇಫ್ ಐ ಸ್ಟಾರ್ಟ್ ಪ್ಲಾಟಿಂಗ್ ದಿಸ್ ಆಸ್ ಎಕ್ಸ್ ಅಂಡ್ ದಿಸ್ ಆಸ್ ವೈ ಈಕ್ವಲ್ಸ್ ಟು ಸೈನ್ ಎಕ್ಸ್, ಈ ಝೀರೋದು ಇಮೇಜ್ ಏನಾಯ್ತು? ಎಕ್ಸ್ 0 ತಗೊಂಡಾಗ ಸೈನ್ ಎಕ್ಸ್ ಇಸ್ ಆಲ್ಸೋ 0. ಸೊ ದ ಇಮೇಜ್ ಆಫ್ 0 ಇಸ್ 0 ಓನ್ಲಿ. ಈಗ ನಾನು ಸೈನ್ 0 ಆಗುತ್ತೆ, ಸೈನ್ 1 ಆಗುತ್ತೆ ಅಂತ ಹೇಳಕ್ ಸಾಧ್ಯ ಇದೆಯಾ? ಇಲ್ಲ, ಇಲ್ವೇ ಇಲ್ಲ, ಕರೆಕ್ಟ್? ಇಟ್ ಇಸ್ ನಾಟ್ ಪಾಸಿಬಲ್ ಓನ್ಲಿ. ಸಪೋಸ್ ಇಫ್ ಐ ಟೇಕ್ x equals to 90 degrees, yes, if I take x as 90 degrees, what is sin 90 degree? We know that sin 90 degree is 1, ಹೌದಾ? ಸೊ ಅವಾಗ ಇದ್ರ ಇಮೇಜ್ ಏನಾಯ್ತು? ಇಲ್ಲಿ ಇದ್ರ ಇಮೇಜ್ 0 ಆಯ್ತು, 90 ಡಿಗ್ರಿದು 1 ಆಯ್ತು ಅಂಡರ್ ದ ಫಂಕ್ಷನ್ sin x, ಹೌದಾ? ಈಗ ಮ್ಯಾಮ್ sin 90 1 ಆಗುತ್ತೆ, sin 90 0 ಆಗುತ್ತೆ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಫಾರ್ ಎವ್ರಿ ವ್ಯಾಲ್ಯೂ ಆಫ್ x there is only one value of y for every trigonometric ratio, ಹೌದಾ? ಸೊ ಸಿನ್ಸ್ ಇಟ್ ಇಸ್ ಸ್ಯಾಟಿಸ್ಫೈಯಿಂಗ್ ದಟ್ ಕಂಡೀಷನ್, ನೀವು ರೇಷಿಯೋಸ್ ಅನ್ನ ಏನಂತ ಓದಿದ್ರಿ? ಫಂಕ್ಷನ್ಸ್ ಅಂತ ಓದಿದ್ರಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಓದಿದ್ರಿ, ಕರೆಕ್ಟ್? ಆಫ್ಟರ್ ದಟ್ ಯು ಹ್ಯಾವ್ ಸ್ಟಡಿಡ್ ಮೆನಿ ಐಡೆಂಟಿಟೀಸ್, ಮೆನಿ ಐಡೆಂಟಿಟೀಸ್ ಅಂಡ್ ವೆರಿ ಇಂಪಾರ್ಟೆಂಟ್ ಐಡೆಂಟಿಟೀಸ್, ಸರಿನಾ? ನಾವು ಎಸ್, ಸೊ ನಾನು ಈ ಟರ್ಮ್ ಅನ್ನ ಬ್ರೇಕ್ ಮಾಡಿದೆ. ನಿಮ್ದು ಏನ್ ಚಾಪ್ಟರ್ ಓದಕ್ ಸ್ಟಾರ್ಟ್ ಮಾಡಿದೀವಿ? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಟ್ರಿಗ್ನೋಮೆಟ್ರಿ ರೇಷಿಯೋನ ಯಾಕೆ ಫಂಕ್ಷನ್ಸ್ ಅಂತ ಕರೆದ್ವಿ? ಆಯ್ತು. ಈಗ ಇನ್ವರ್ಸ್, ಓಕೆ. ಸೊ ಇನ್ವರ್ಸ್ ಯಾವ್ದ್ರದ್ದು? ಫಂಕ್ಷನ್ಸ್. ಯಾವ ಫಂಕ್ಷನ್ಸ್? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಈಗ ನಾನು ಈ ಟ್ರಿಗ್ನೋಮೆಟ್ರಿಯನ್ನ ತೆಗೆದ್ರೆ, ಆ ಟ್ರಿಗ್ನೋಮೆಟ್ರಿ ಆಗಿರ್ಲಿ, ಪಾಲಿನಾಮಿಯಲ್ ಏನಾದ್ರೂ ಆಗಿರ್ಲಿ, ಇನ್ವರ್ಸ್ ಫಂಕ್ಷನ್ಸ್. ಲಾಸ್ಟ್ ಚಾಪ್ಟರ್ ನಲ್ಲಿ ಏನ್ ನೋಡಿದ್ವಿ? ಫಂಕ್ಷನ್ ಇನ್ವರ್ಟಿಬಲ್ ಯಾವಾಗ ಆಗಿರುತ್ತೆ? ಓನ್ಲಿ ಇಫ್ ಇಟ್ ಇಸ್ ಬೈಜೆಕ್ಟಿವ್, ಕರೆಕ್ಟ್? Inverse of a functions exist only if it is bijective, ಹೌದಾ? What is the meaning of bijective? ಈ ಫಂಕ್ಷನ್ 1 ಕೂಡ ಆಗಿರ್ಬೇಕು, ಆಮೇಲೆ on 2 ಕೂಡ ಆಗಿರ್ಬೇಕು, then only it is bijective. If it is bijective, then only it is invertible, ಹೌದಾ? ಸೊ ನಮಗ್ ಒಂದ್ ಏನ್ ಅರ್ಥ ಆಯ್ತು? ನಾವು ಕೊಟ್ಟಿರೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುದು? ಸೇ ಸೈನ್ ಎಕ್ಸ್ ಅನ್ನೋದು ಒಂದ್ ಫಂಕ್ಷನ್. ಇದ್ರದ್ದು ಇನ್ವರ್ಸ್ ಹೇಗ್ ಬರಿಬಹುದು ನಾವು? ಇದ್ರ ಇನ್ವರ್ಸ್ ಹೇಗ್ ಬರೀತೀರಾ? ವಿತ್ ದ ಸಿಂಬಲ್ ಇನ್ವರ್ಸ್, ಓಕೆ. ಇದು ನೀವು ಪ್ರಾಡಕ್ಟ್ ರೂಲ್ ನಲ್ಲೆಲ್ಲ ಕಲ್ತಿದ್ದೀರಾ. ಇನ್ವರ್ಸ್ ಹೇಗ್ ಬರೀತೀರಾ? ಎ ಅನ್ನೋದೊಂದು ಮ್ಯಾಟ್ರಿಕ್ಸ್ ಆದ್ರೆ ಎ ಇನ್ವರ್ಸ್, ದಿಸ್ ಇಸ್ ದ ಸಿಂಬಲ್ ಆಫ್ ಎ ಇನ್ವರ್ಸ್, ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್, ಕರೆಕ್ಟ್? ಸೊ ಇನ್ವರ್ಸ್ ಸೈನ್ ಎಕ್ಸ್ ಅನ್ನೋದು ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆದ್ರೆ, ಅದ್ರ ಇನ್ವರ್ಸ್ ಫಂಕ್ಷನ್ ಕಂಡು ಹಿಡಿಬೇಕಂದ್ರೆ ಫಸ್ಟ್ ನಮ್ಗೆ ಏನ್ ಗೊತ್ತಾಗ್ಬೇಕು? ಫಂಕ್ಷನ್ ಬೈಜೆಕ್ಟಿವ್ ಇದೆಯೋ ಇಲ್ವೋ, ಇದ್ರೆ ಮಾತ್ರ ಇಟ್ ಇಸ್ ಇನ್ವರ್ಟಿಬಲ್, ಓಕೆ. When it is bijective, if it is 1 and on 2, this much you have to understand, okay. So we are going to study inverse trigonometric functions. The trigonometric ratios being functions, they have to be 1, they have to be on 2, and since if they satisfy, we are going to find the inverse of them, okay. So this much I hope everyone is clear with this. Annual exam nalli the function carries around
6 marks. Okay, 1 mark ಕ್ವಶನ್ ಬರುತ್ತೆ, 2 marks ಕ್ವಶನ್ ಬರುತ್ತೆ, 3 marks ಕ್ವಶನ್ ಬರುತ್ತೆ. ಸರಿನಾ? ಆಮೇಲೆ ಇದರಲ್ಲಿ ಪ್ರಾಪರ್ಟೀಸ್ ಮೇಲೆ ಇರೋ ಎಕ್ಸಾಂಪಲ್ಸ್ ಡಿಲೀಟ್ ಆಗಿದೆ. ಸೊ ದ ಮೇನ್ ಫೋಕಸ್ ಇಸ್ ಆನ್ ಯುವರ್ principal values and everything what we are going to study. Okay, so I hope I'm clear with this much till here. And listen here, ಈ ಚಾಪ್ಟರ್ ನಲ್ಲಿ ಆಕ್ಚುಲಿ ನಿಮ್ಗೆ ಬರೀ ಎಕ್ಸಾಂಪಲ್ಸ್ ಬರೋದು, ಏನು ಪ್ರೂಫ್ ಬರಲ್ಲ, ಯಾವುದೇ ಥೇರಮ್ ಬರಲ್ಲ, ಯಾವುದೇ ಡೆಫಿನೇಷನ್ಸ್ ಬರಲ್ಲ, ನಥಿಂಗ್. ಓಕೆ, there is nothing that you have to prove as a theorem or anything, but understanding inverse trigonometry is very important. Okay, so we'll see one by one. Yes, so as I said, it carries 6 marks. Yes, so what it says, inverse trigonometric functions. Okay, trigonometric functions are many functions. Okay, many one functions. Many one function andre eno last class nalli helidde, a function which is not one is called many one. A function which is not onto is called into. Okay, many one andre ಏನು? ಈಗ ನೀವು ಫಸ್ಟ್ PUC ಅಲ್ಲಿ ಸುಮಾರು ಎಕ್ಸಾಂಪಲ್ಸ್ ಮಾಡಿದೀರಾ. ಈಗ ಆಫ್ಟರ್ ಒನ್ ರೊಟೇಷನ್, ಓಕೆ, ಒನ್ ರೊಟೇಷನ್ ಅಂದ್ರೆ ಏನು? ಕ್ಲಾಕ್ ವೆನ್ ಯು ಸ್ಟಾರ್ಟ್ ಕೌಂಟಿಂಗ್ ಆಂಟಿ ಕ್ಲಾಕ್ ವೈಸ್ ಗ್ರಾಫ್ ಹಾಕ್ತಾ ಹೋದಾಗ ಆಫ್ಟರ್ ಸರ್ಟನ್ ವ್ಯಾಲ್ಯೂ ಟ್ರಿಗ್ನೋಮೆಟ್ರಿಯಲ್ಲಿ ವ್ಯಾಲ್ಯೂಸ್ ರಿಪೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ? ಐ ಹೋಪ್ ಯು ಹ್ಯಾವ್ ಸೀನ್ ದಟ್. say if I take sin 30 degrees, ಹೌದಾ? ನಾನಿಲ್ಲಿ ಡಿಗ್ರಿಯಲ್ಲಿ ಬರಿತಾ ಇದ್ದೀನಿ ಫಾರ್ ಬೆಟರ್ ಲಿಟಲ್ ಬಿಟ್ ಅಂಡರ್ಸ್ಟ್ಯಾಂಡಿಂಗ್. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಟ್ರಿಗ್ನೋಮೆಟ್ರಿ ಯಾವಾಗ್ಲೂ ನೀವು ರೇಡಿಯನ್ಸ್ ಅಲ್ಲೇ ಬರಿಬೇಕು, ಮಸ್ಟ್ ಅಂಡ್ ಶುಡ್. ಬೈ ಚಾನ್ಸ್ ಕ್ವಶನ್ ಅಲ್ಲೇ ಡಿಗ್ರಿಯಲ್ಲಿ ಇದ್ರೆ ಸರಿ, ಅದರ್ವೈಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಶುಡ್ ಬಿ ಆಲ್ವೇಸ್ ರಿಟರ್ನ್ ಇನ್ ರೇಡಿಯನ್ಸ್. ಓಕೆ, ಎಸ್, ವಾಟ್ ಐ ವಾಸ್ ಟೆಲ್ಲಿಂಗ್, sin 30 degrees. sin 30 degrees ಅಂದ್ರೆ ಎಷ್ಟು? 1/2. ಹೌದಾ? ಈಗ if I take sin 150 degrees, ಈ 150 ಡಿಗ್ರಿ ಅನ್ನೋದೇನು? ಇಟ್ ಇಸ್ ನಾಟ್ ಅ ಸ್ಟ್ಯಾಂಡರ್ಡ್ ಆಂಗಲ್. ಕರೆಕ್ಟ್, ಇಟ್ ಇಸ್ ನಾಟ್ ಅ ಸ್ಟ್ಯಾಂಡರ್ಡ್ ಆಂಗಲ್. ಅದೇ ಸ್ಟ್ಯಾಂಡರ್ಡ್ ಆಂಗಲ್ ಇಲ್ಲದೆ ಇದ್ದಾಗ ಒಂದ್ ಥೇರಿ ನೀವು ಮಾಡಿದೀರಾ ಫಸ್ಟ್ PUC ಅಲ್ಲಿ. ಈ 150 ನಾನು ಹೇಗ್ ಬರಿಬಹುದು? ಈ 150 ನಾನು 180 minus 30 ಅಂತ ಬರಿಬಹುದು. Yes or no? I can write this as sin 180 minus 30 because 180 minus 30 is 150. Now since if I apply this sin 90 minus theta, what is sin 90 minus theta? Sin theta. Is that correct? So theta here being 30 degrees. 180 is here. So 180 minus theta is second quadrant. Second quadrant sin is positive. So sin 150 ಹೇಗೆ rewrite ಮಾಡ್ಕೊಂಡ್ವಿ? 180 minus theta. But sin 180 minus theta is nothing but sin theta, which is sin 30. And again sin 30 is what? 1/2. Yes. So if I just plot this, say this as theta and say this as sin theta. Okay, so 30 degree tagondaga what is the image of 30? 1/2. What is the image of 150 under sin theta? This is also 1/2. Is it a function? Yes, it is a function because every element of theta has only one image. Correct? 30 ge ಒಂದೇ image ಇದೆ, 1/2. 150 ge ಒಂದೇ image ಇದೆ, 1/2. Yes, it is a function. Yes, fine. But is it 1/1? No, it is not 1/1. Correct? It is not 1/1. Yake? Distinct elements do not have distinct images. So idenaitu, it is not a 1/1 function, but it is a many one function. Yes. So adre nam definition ಏನ್ ಹೇಳುತ್ತೆ? Inversible ಏನ್ ಹೇಳುತ್ತೆ? The function has to be 1/1. The function has to be onto. ಏನ್ ಮಾಡ್ಬೇಕು ಇವಾಗ? ಓಕೆ, ಆಮೇಲೆ ನಾವ್ ಏನ್ ರೊಟೇಷನ್ ತಗೋತೀವಿ ಅದಕ್ಕೆ ಲಿಮಿಟ್ ಇಲ್ಲ. ಹೌದಾ? ಒಂದ್ ರೊಟೇಷನ್ ತಗೊಂಡ್ರಿ 360 ಡಿಗ್ರಿ, ಮತ್ತೆ ಒಂದ್ ರೊಟೇಷನ್ ತಗೊಂಡ್ರಿ 2 into 360, ಮತ್ತೆ ಒಂದ್ ರೊಟೇಷನ್ ತಗೊಂಡ್ರಿ 4 into 360 and so on. ಹೌದಾ? If you plot the graph of sine function, what is the plot graph of sine function? This is the graph of sine function. ಹೌದಾ? And again this is the graph of sine function. You can see that it goes up to infinity on the line of real number. ಲಿಮಿಟ್ ಅನ್ನೋದಿಲ್ಲ. ಹೌದಾ? ಆಲ್ಸೋ ನಮ್ಗೆ ಏನ್ ಗೊತ್ತಾಯ್ತು? ಇದು 1/1 ಆಗಿಲ್ಲ. ಯಾಕೆ 1/1 ಆಗಿಲ್ಲ? ಡೈಗ್ರಾಮ್ ನೋಡಿದ್ಮೇಲೆನೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇಫ್ ಐ am taking this red line. Okay, I am taking this red line. ಇಲ್ಲಿಂದ ಇಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ಇಲ್ಲಿ ಕಂಪ್ಲೀಟ್ ಆಗಿ ಬೇರೆ 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 f of x ವ್ಯಾಲ್ಯೂಸ್ ಇದಾವೆ. ಹೌದಾ? say this is x, say this is f of x. ಫೈನ್. ಆದ್ರೆ ಇಲ್ಲಿಂದ ಇಲ್ಲಿ ಮತ್ತೆ ಈ ರೆಡ್ ಲೈನ್ ನೋಡ್ಬೋದಾ? ಇದು ಮತ್ತೆ ಸೇಮ್ ಆಗಿದೆ. ಹೌದಾ?
ಇಲ್ಲಿ ನೀವು ನೋಡ್ಬೋದು ಈ ತರ ನಿಮ್ಗೆ ಏನಾಗುತ್ತೆ ಅದೇ ನೀವು when you start repeating the when you start taking the angles more and more and more, the values start repeating. So ನಾನು ಏನ್ ಹೇಳ್ಬೋದು ಇಲ್ಲಿ on the entire line of real numbers sin x is not 1 1. ಓಕೆ, ನಾನು ಬರೀ sin x ಮಾತ್ರ ಡೀಟೇಲ್ ಆಗಿ ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಿಸ್ ಲಾಜಿಕ್ ವಿಲ್ ಅಪ್ಲೈ ಫಾರ್ ಆಲ್ 5 other functions. ಯಾವುದು cos x, tan x, cot x, secant x, cosecant x. ಓಕೆ, ಸೊ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ನನ್ಗೆ ಇನ್ವರ್ಟಿಬಲ್ ಫೈಂಡ್ ಮಾಡ್ಬೇಕಂದ್ರೆ 1 1 ಆಗಿರ್ಬೇಕು. ಆನ್ ಟು ತೊಂದ್ರೆ ಇಲ್ಲ, ನೋಡೋಣ. ಓಕೆ, ಇಲ್ಲಿ 1 1 ಆಗಿಲ್ಲ. ಎಲ್ಲಿ 1 1 ಆಗಿಲ್ಲ? ಆನ್ ದ ಲೈನ್ ಆಫ್ ರಿಯಲ್ ನಂಬರ್ಸ್. ಯಾಕೆ? ವ್ಯಾಲ್ಯೂಸ್ ಆರ್ ರಿಪೀಟಿಂಗ್. ಇಟ್ ಈಸ್ ಮೆನಿ 1, ಇಟ್ ಈಸ್ ನಾಟ್ 1 1. Okay, yes, I will stop here. I will stop here. Take a moment to grasp what we are trying to do here. Okay. Yes, and if you have any questions, you can drop the question in the chat box. Fine. Okay. Yes. So I'll just remove this. I'll just erase this. Say this is x. Say this is f of x. F of x being sin x. Okay, ನಾನು sin x ಗೆ ಮಾತ್ರ ರಿಸ್ಟ್ರಿಕ್ಟ್ ಆಗ್ತಾ ಇದ್ದೀನಿ. Say this is 0. Say this is 1. Say this is -1. ನಿಮ್ಗೆ ಇಷ್ಟಂತೂ ನೆನಪಿರ್ಬೋದು. The maximum, the range of the sin function is -1 to +1. I hope everyone knows this, correct? The sin x is defined from where to where? From all real numbers to -1 to +1. ನೀವು ಏನೇ ವ್ಯಾಲ್ಯೂ ಹಾಕಿದ್ರು ಬಟ್ sin 0 0. ಹೌದಾ? sin 90 ಇಲ್ಲಿ ನಾನು 90 ತಗೋಬಹುದು, ಇಲ್ಲಿ ನಾನು pi ತಗೋಬಹುದು, 3π/2, 2π. Similarly here -π/2, -π, -3π/2 ಅಂದ್ರೆ 270 degree. ಕರೆಕ್ಟಾ? what is sin 91? The maximum value. ಇದ್ರ ಮೇಲೆ ರೀಚ್ ಆಗಲ್ಲ. ಯಾಕೆ? when you take plus values, ಅದನ್ನ 90 plus or minus theta, 180 plus or minus theta ಸ್ಟಾರ್ಟ್ ಮಾಡ್ತೀರಾ, the maximum value is always +1. ಹೌದಾ? and what is sin of minus theta? Minus sin theta. So sin of -90 is -1. Yes. So and sin pi is 0. Correct? So this is your first graph. ಎಲ್ಲಿಂದ ಎಲ್ಲಿ? 0 to pi. ಹೌದಾ? then again similarly this is your first graph from where to where? 0 to -pi. ಇಷ್ಟು ನಿಮ್ದು ಒಂದಿದು. ಹೌದಾ? ಇದ್ರ ಮೇಲೆ ಮತ್ತೆ ರಿಪೀಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇಟ್ ಗೋಸ್ ಆನ್. ಐ ಹೋಪ್ ದ ಗ್ರಾಫ್ ಆಫ್ sin x is clear to everyone. ಗ್ರಾಫ್ ಇಂದ ಕ್ಲಿಯರ್ ಆಗ್ತಾ ಇದೆ. this line can be any real number. So the domain can be any real number. The range is always from -1 to +1. Yes. So I hope everyone remembers. If not, I will just write here. ಏನು sin x ಏನಿದೆ? sin x is from all real numbers to -1 to +1. cos x is -1 to +1. This is also. tan x ಏನಾಗುತ್ತೆ? all real numbers except odd multiples of pi/2. ಹೌದಾ? ಪ್ಲೀಸ್ ಇದನ್ನ ಸ್ವಲ್ಪ ಬ್ರಷ್ ಅಪ್ ಮಾಡ್ಕೊಳ್ಳಿ. and the range is all real numbers. ಮತ್ತೆ ಯಾವುದು? cot. cot is from all real numbers except multiples of pi. ಯಾವುದೇ multiple of pi. range is all real numbers. ಮತ್ತೆ ಯಾವುದು ಉಳಿತು? secant. secant is from all real numbers to multiples of pi/2. ದಿಂದ range is all real numbers except -1 and +1. Cosecant x is all real numbers except multiples of pi. This is a domain and the range is all real numbers from -1 to +1. Yes, I hope this much everyone remembers. ಇಲ್ಲ ಅಂದ್ರು ನಾನು ಇಲ್ಲಿ ಮತ್ತೆ ಬರ್ದಿದ್ದೀನಿ, ಸ್ವಲ್ಪ ಗ್ಲಾನ್ಸ್ ಮಾಡಿ. ಸೊ ಇದು ನಿಮ್ದು ರಿಯಲ್ ನಂಬರ್, ಗ್ರಾಫ್. ಹೌದಾ? all real numbers it will take, but the range is always from -1 to +1. ಅದ್ರ ಮಧ್ಯದಲ್ಲೇ ಬರುತ್ತೆ. Similarly cos x also.
tan x, what is domain? All real numbers except odd multiples of pi by 2 and so on. ಸೊ ಇದನ್ನ ನೀವು ಹಾಕ್ತಾ ಹೋದಾಗ ನಿಮ್ಗೆ ಗ್ರಾಫ್ ಸಿಗುತ್ತೆ. ಇದು sin x ಆಯ್ತು. cos x ಹೆಂಗಿದೆ? This is the graph of cos x. This is the graph of cos x. Correct? Similarly, tan x. Tan x ಹೆಂಗಿದೆ? This is the graph of tan x. This is the graph of tan x. ಹೌದಾ? ಸೊ ನೀವು ಎಲ್ಲಾ ಕಡೆ ನೋಡ್ಬೋದು, everywhere values will start repeating. So these are many functions. Okay? I hope this much is clear to everyone. ಈಗ ಇನ್ವರ್ಟಿಬಲ್ ಮಾಡ್ಬೇಕಂದ್ರೆ ನಮ್ದು 1 1 ಆಗಿರ್ಬೇಕು. ಆನ್ ಟು ಅಂತೂ ಆಗುತ್ತೆ, because whatever value you take between 0 to 90, 1 degree, 2 degree, 3 degree, 4 degree, 5 degree, ಅದು ಏನಾದ್ರೂ ಡಿಗ್ರಿ ಆಗಿರ್ಲಿ, ಎಲ್ಲದಕ್ಕೂ ವ್ಯಾಲ್ಯೂ ಇರುತ್ತೆ. ಆಕ್ಚುಲಿ ನಾವು ನಮ್ಮ ಸಿಲೆಬಸ್ ನಲ್ಲಿ ಎಲ್ಲ ಕಲಿಯಲ್ಲ, ಬಟ್ ನಿಮ್ಮ ಹತ್ರ ಲಾಗ್ ಬುಕ್ ಇರುತ್ತಲ್ಲ, ನೀವು ಫಿಸಿಕ್ಸ್ ನಲ್ಲಿ, ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ ಯೂಸ್ ಮಾಡ್ತಿರ್ಬೋದು. ಲಾಗ್ ಬುಕ್ ಇರುತ್ತಲ್ಲ, ಅದರಲ್ಲಿ ಯು ಕ್ಯಾನ್ ಚೆಕ್, ಫುಲ್ ಟೇಬಲ್ ಇದೆ. ಓಕೆ, ಎಲ್ಲ ಡಿಗ್ರಿದ್ದು ವ್ಯಾಲ್ಯೂ ಇರುತ್ತೆ, ಸರಿನಾ? ಇಫ್ ಯು ಹ್ಯಾವ್, ಆರ್ ಯು ಕ್ಯಾನ್ ಚೆಕ್ ಆನ್ಲೈನ್ ಆಲ್ಸೋ. ಜಸ್ಟ್ ಟೈಪ್ sin x, ದಟ್ ಫುಲ್ ಟೇಬಲ್. ನಾವು ಬರೀ 90 ಡಿಗ್ರಿ 180 ಡಿಗ್ರಿ ಕಲಿತೀವಿ ಅಷ್ಟೇ, ಬಟ್ ಇನ್ ಬಿಟ್ವೀನ್ ಫಾರ್ ಎವ್ರಿಥಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್. ಯು ಕ್ಯಾನ್ ಚೆಕ್ ಇನ್ ಲಾಗ್ ಟೇಬಲ್. ಫೈನ್. ಸೊ ಆನ್ ಟು ಅಂತೂ ಇದ್ದೇ ಇರುತ್ತೆ. ಆನ್ ಟು ಅಂದ್ರೆ ಏನು? ಫಾರ್ ಎವ್ರಿ ಎಕ್ಸ್ ದೇರ್ ಇಸ್ ವೈ, ಫಾರ್ ಎವ್ರಿ ವೈ ದೇರ್ ಶುಡ್ ಬಿ ಎಕ್ಸ್. ಸೊ ದಟ್ ಮೀನ್ಸ್ ಎವ್ರಿ ವ್ಯಾಲ್ಯೂ ಇಸ್ ರಿಲೇಟೆಡ್. ಓಕೆ, ಆನ್ ಟು ತೊಂದ್ರೆ ಇಲ್ಲ. ಕ್ವಶನ್ ಬಂದಿರೋದು ನಮ್ಗೆ 1 1. ಓಕೆ, ಫೈನ್. So now I'll just draw it once again. Please see here. I will explain only for sin x, and this goes on for your other functions also. Okay, so ಇಲ್ಲಿ maximum value, this is the minimum value. Say here it is 90 pi, 3 pi by 2 pi, 2 pi. Similarly here minus pi by 2 and so on. Okay, graph ಹೇಗಿದೆ? This is the graph, correct? Now in ಮಾಡೋಣ ಈಗ. Okay, what this says, I'll take the highlight black. So from where to where it is non-repeating, from here to here it is, from here to here none of the values are repeating. ನೋಡಬಹುದು, ಹೌದಾ? ಇಲ್ಲಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ವ್ಯಾಲ್ಯೂಸ್ ಇದೆ. ಅಗೇನ್ ಫ್ರಮ್ ಹಿಯರ್ ಟು ಹಿಯರ್ ಇಟ್ ಇಸ್ ಸೇಮ್. ಸೊ ನಾವ್ ಏನ್ ಮಾಡೋಣ, ನಮ್ ಡೊಮೇನ್ ಅನ್ನ ರಿಸ್ಟ್ರಿಕ್ಟ್ ಮಾಡೋಣ. ಆಕ್ಚುಯಲ್ ಡೊಮೇನ್ ಏನಿತ್ತು? ರಿಯಲ್ ನಂಬರ್ಸ್. ಈಗ ನಾವು ಡೊಮೇನ್ ಅನ್ನ ರಿಸ್ಟ್ರಿಕ್ಟ್ ಮಾಡೋಣ. ಎಲ್ಲಿಂದ ಎಲ್ಲಿ? ಫಸ್ಟ್ ನಾನು ತಗೊಂತೀನಿ, ಇದು ಎಲ್ಲಿಂದ ಎಲ್ಲಿವರೆಗೂ ಇದೆ? ಮೈನಸ್ ಪೈ ಬೈ 2 ಇಂದ ಪ್ಲಸ್ ಪೈ ಬೈ 2 ರಿಸ್ಟ್ರಿಕ್ಟ್ ಮಾಡೋಣ. ಇಲ್ಲಿ ಗ್ರಾಫ್ ಇಂದ ನೀವು ಕ್ಲಿಯರ್ ಆಗಿ ನೋಡ್ಬೋದು, ಇಟ್ ಇಸ್ 1 1. ಯಾಕೆ? 0 is 0. This every element has different image. ಹೌದಾ? ಇಲ್ಲಿ x ವ್ಯಾಲ್ಯೂ ಏನಾದ್ರೂ ತಗೊಂಡ್ರು, every value has different image. Yes, so minus pi by 2 to plus pi by 2. ನಾನು ಏನ್ ಮಾಡಿದೆ? ರಿಸ್ಟ್ರಿಕ್ಟ್ ಮಾಡಿದೆ. Now we will say that onto ಅಂತೂ ಇದೆ, onto ಅಂತೂ ಇದೆ. For every degree there is some value. onto ಅಂತೂ ಇದೆ. From minus pi by 2 to plus pi by 2, it is now 1 1 also. Therefore, I will say sin x is invertible in the domain minus pi by 2 to plus pi by 2. And the range will be minus 1 to plus 1. Okay. So now trigonometric functions in a whole real number ge kaltvi. Whole real line ge kaltvi. Adre inverse functions na we will study in restrictions. ಯಾಕೆ ರಿಸ್ಟ್ರಿಕ್ಟ್ ಮಾಡ್ತಾ ಇದೀವಿ? ಅದನ್ನ 1 1 ಮಾಡೋದಕ್ಕೆ, ಫಂಕ್ಷನ್ ಅನ್ನ 1 1 ಮಾಡೋದಕ್ಕೆ ರಿಸ್ಟ್ರಿಕ್ಷನ್ಸ್. ಓಕೆ, ಸೊ ನೌ ಐ ವಿಲ್ ಸೇ sin x is invertible in the domain minus pi by 2 to plus pi by 2. Fine. Okay, ಇದೇನ್ minus pi by 2 to plus pi by 2 ಇದೆ, ಇದನ್ನ ನಾವು ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಕರಿತೀವಿ. And you are going to study your chapter in principal branch only. ಇದ್ರ ಮುಂದೆ ನಿಮ್ಗೆ ಜಾಸ್ತಿ ಎಲಾಬ್ರೇಟ್ ಮಾಡಿರೋದು ಇಲ್ಲ. ಯಾಕೆ ಪ್ರಿನ್ಸಿಪಲ್? ಪ್ರಿನ್ಸಿಪಲ್ ಅಂದ್ರೆ ಏನು? ಮುಖ್ಯ, ಹೌದಾ? ಅಥವಾ ಫಸ್ಟ್ ಅಂತ ಅನ್ಕೊಳ್ಳಿ, ಮುಖ್ಯವಾಗಿರೋದು.
ಇದ್ರಲ್ಲಿ ಅಷ್ಟೇ ಒನ್ ಇದೆಯಾ? ಇಲ್ಲ, ನಾಟ್ ನೆಸೆಸರಿ. ಈಗ ನಾನು ಒಂದು ಡೈಗ್ರಾಮ್ ಹಾಕ್ತೀನಿ ನೋಡಿಲಿ. ಐ ವಿಲ್ ಟೇಕ್ ಫ್ರಮ್ ಬ್ಲೂ ಲೈನ್ ಕಾಣ್ತಾ ಇದೆಯಾ ಎಲ್ರಿಗೂ? ಬ್ಲೂ ಬೇಡ, ಐ ಜಸ್ಟ್ ಟೇಕ್ ಸಮ್ ಹೈಲೈಟ್. ಟೇಕ್ ಪಿಂಕ್. ಓಕೆ, ಈ ಪಿಂಕ್ ಲೈನ್ ಕಾಣ್ತಾ ಇದೆಯಾ ಎಲ್ರಿಗೂ? ಎಲ್ಲಿಂದ ಎಲ್ಲಿ ತಗೊಂಡೆ ನಾನು ಇವಾಗ? 5/2 ಇಂದ 3π/2, 5/2 ಇಂದ 3π/2 ನೋಡ್ಬೋದು. ಇಲ್ಲಿ ಯಾವುದೇ ಲೈನ್ ತಗೊಂಡ್ರು ಪ್ರತಿಯೊಂದಕ್ಕೂ ಡಿಫ್ರೆಂಟ್ ವ್ಯಾಲ್ಯೂ ಇದೆ, ಹೌದಾ? ಸೊ ಫ್ರಮ್ 5/2 ಟು 3π/2 ಕೂಡ ಇದು 1 ಇದೆ. ಎಸ್, ಫ್ರಮ್ ಹಿಯರ್ ಟು ಹಿಯರ್ ಆಲ್ಸೋ ಇಟ್ ಇಸ್ 1. ಸೊ ವಾಟ್ ಈಸ್ your next interval? First restriction is -π/2 to +π/2. Your next restriction is 5/2 to 3π/2. Next restriction ಇಲ್ಲಿ ಏನಿರುತ್ತೆ? Here it is 5π/2. ಓಕೆ, ಈಗ ನಾನು ನೆಕ್ಸ್ಟ್ ಮತ್ತೊಂದು ಕಲರ್ ತಗೊಂಡ್ರೆ ಈಗ ಇಲ್ಲಿ ನೋಡ್ಬೋದು ಆರೆಂಜ್ ಲೈನ್ ಕಾಣ್ತಾ ಇದೆಯಾ ಎಲ್ರಿಗೂ? ಸೊ ಹಿಯರ್ ಇಟ್ ಈಸ್ ಅಗೇನ್ 1, ಹೌದಾ? ಯಾಕೆ ಯಾವ್ದು ವ್ಯಾಲ್ಯೂ ರಿಪೀಟ್ ಆಗ್ತಾ ಇಲ್ಲ? ಫಾರ್ ಎವ್ರಿ ಎಕ್ಸ್ there is different y, you can see. So next value is 3π/2 to 5π/2. 3π/2 ಇಂದ 5π/2 ಮತ್ತೆ 1 ಇದೆ. And it will go on up to where? Up to infinity. ಅದೇ ತರ on the negative part also. So -π/2 to -3π/2, -3π/2 ಇಂದ -5π/2. ಸೊ ಇಷ್ಟಿಷ್ಟೇ ಇಂಟರ್ವಲ್ಸ್ ನಲ್ಲಿ 1 ಇದೆ. ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಎವ್ರಿಥಿಂಗ್. ಇದು ಮಧ್ಯದಲ್ಲಿರೋ ಇದೆಲ್ಲ ಇಷ್ಟೇ ನಾವು ಓದಕ್ ಹೋಗ್ತಾ ಇದೀವಿ. ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಅಷ್ಟೇ ಕನ್ಸಿಡರ್ ಮಾಡ್ತಾ ಇದೀವಿ ಫಸ್ಟ್ ಇಂಟರ್ವಲ್. ಸೊ ಅದನ್ನ ಮಾತ್ರ ಫಸ್ಟ್ ಇಂಟರ್ವಲ್ ಇದ್ದಿದ್ರಿಂದ ಅದನ್ನ ನಾವು ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಕರಿತೀವಿ. ಯಾಕೆ ಬ್ರಾಂಚ್? ದೇರ್ ಆರ್ ಮೆನಿ ವ್ಯಾಲ್ಯೂಸ್, ನೋ? ತುಂಬಾ ಇದೆ, ಬ್ರಾಂಚಸ್ ಇದೆ, ಎಷ್ಟು ತುಂಬಾ ಇಂಟರ್ವಲ್ಸ್ ಇದಾವೆ. ಇಲ್ಲಿಂದ ಇಲ್ಲಿ 1 ಇದೆ, ಇಲ್ಲಿಂದ ಇಲ್ಲಿ 1 ಇದೆ, ಮತ್ತೆ ಇಲ್ಲಿಂದ ಇಲ್ಲಿ 1 ಇದೆ. ಸೊ 1 ಇರೋದು ತುಂಬಾ ಬ್ರಾಂಚಸ್ ಇದಾವೆ. ವಿ ಆರ್ ಗೋಯಿಂಗ್ ಟು ಸ್ಟಡಿ ಓನ್ಲಿ ಪ್ರಿನ್ಸಿಪಲ್ ಬ್ರಾಂಚ್. ಅಂಡ್ ಫಾರ್ sin x, what is your principal branch? -π/2 to +π/2. And in this branch it is invertible. Okay, so if you write y equals to sin x is a function, then its inverse function would be sin inverse of x. Okay, I hope I'm clear with this much. Any doubts to anyone? And see here, please, if you have any doubts, then drop the message. Please don't message unnecessarily. Okay. Any doubts to anyone? Okay, yes, what we are studying here, inverse trigonometry functions. Okay, so trigonometry functions andre gottu. Inverse when it exists only if the function is 1 and onto. What is the meaning of 1 function? We dealt 1 function in the last class, ninne class, hauda? Yen helutte 1 function andre distinct elements in x should have distinct images in y, hauda? And what is the meaning of onto? Onto means distinct elements should have distinct images, then only it is 1. And onto means every element of y should have some pre-image in x, correct? ಆಮೇಲೆ trigonometric functions invertible ಇರ್ಬೇಕಂದ್ರೆ 1 ಇರ್ಬೇಕು, onto ಇರ್ಬೇಕು. ಆದ್ರೆ trigonometric functions ಅಲ್ಲಿ ನಮ್ಗೆ ಏನ್ ಗೊತ್ತು? The values will start repeating after certain one range, ಹೌದಾ? 45, 30, 45, 60, 90, 180, 360 ಕಲ್ತಿರ್ತೀರಾ. ಅದ್ರ ಮುಂದೆ again the values will start repeating. ನಾನು ಅವಾಗಲೇ ಒಂದು ಎಕ್ಸಾಂಪಲ್ ತಗೊಂಡೆ, sin 30 and sin 150. Okay, both are what?
1/2 ಓನ್ಲಿ. ಎರಡು ಕೂಡ 1/2 ನೇ ಇದೆ. ಸೊ ಇವಾಗ ಇದೇನಾಗುತ್ತೆ 1 ಆಗಲ್ಲ, ಬಿಕಾಸ್ ಡಿಸ್ಟಿಂಕ್ಟ್ ಇಮೇಜಸ್ ಡು ನಾಟ್ ಹ್ಯಾವ್ ಡಿಸ್ಟಿಂಕ್ಟ್ distinct elements do not have distinct images. If ಯಾವ್ದಾದ್ರು any other value you take, okay? So if you take cos 45, what is cos 45? 1/√2. Similarly, if I take, say, 180 minus 45, okay? 180 or 360 minus 45, okay? 360 minus 45, this will also will give you 1/√2, okay? ಸೊ ಇಲ್ಲಿ ಏನಾಗ್ತಾ ಇದೆ, ಫಂಕ್ಷನ್ಸ್ ಮೆನಿ ಒನ್ ಇದೆ, ಒನ್ ಇಲ್ಲ. ಆದ್ರಿಂದ ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲಿ, ವಿ ಆರ್ ಟ್ರೈಂಗ್ ಟು ರಿಸ್ಟ್ರಿಕ್ಟ್ ಅವರ್ ಡೊಮೇನ್. ಓಕೆ, ನಮ್ದು ಆಕ್ಚುಯಲ್ ಡೊಮೇನ್ ಏನು? ವಾಟ್ ಈಸ್ ಅವರ್ ಆಕ್ಚುಯಲ್ ಡೊಮೇನ್ ಫಾರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್? ಲೈನ್ ಆಫ್ ರಿಯಲ್ ನಂಬರ್ಸ್. ಓಕೆ, ಸ್ವಲ್ಪ ಬೇರೆ ಬೇರೆ ಆಗುತ್ತೆ. ಸೈನ್ ಗೆ ರಿಯಲ್ ನಂಬರ್ಸ್, ಕಾಸ್ ಗೆ ರಿಯಲ್ ನಂಬರ್ಸ್, tan ಗೆ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಆಡ್ ಮಲ್ಟಿಪಲ್ಸ್ ಆಫ್ 5/2. ಬಟ್ ಇನ್ ಜನರಲ್ ಐಡಿಯಾ ಇಸ್ ಇನ್ಫೈನೈಟ್ ವ್ಯಾಲ್ಯೂಸ್, ಕರೆಕ್ಟ್? ಇನ್ಫೈನೈಟ್ ವ್ಯಾಲ್ಯೂಸ್. ಆ ಇನ್ಫೈನೈಟ್ ವ್ಯಾಲ್ಯೂಸ್ ಅಲ್ಲಿ ಇದು 1 ಆಗ್ತಾ ಇಲ್ಲ. 1 ಮಾಡೋದಕ್ಕೆ ವಿ ಆರ್ ಟ್ರೈಂಗ್ ಟು ರಿಸ್ಟ್ರಿಕ್ಟ್ ದ ಡೊಮೇನ್. ಓಕೆ, ಆಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದ ಗ್ರಾಫ್, ಸೈನ್ ಎಕ್ಸ್ ಗ್ರಾಫ್ ನಲ್ಲಿ ಎಲ್ಲಿಂದ ಎಲ್ಲಿ 1 ಇದೆ? ಫಸ್ಟ್ -π/2 ಇಂದ +π/2 1 ಇದೆ. ನೆಕ್ಸ್ಟ್ ಅಂದ್ರೆ ಈಗ ಕ್ಲಿಯರ್ ಆಗಿ ನೋಡ್ಬೋದು. ಐ ಜಸ್ಟ್ ಇರೇಸ್ ದಿಸ್ ಎವ್ರಿಥಿಂಗ್. ಇದು 0, π/2 plus π/2, correct? So from here to here, this is your graph. ಹೌದಾ? ಈಗ ನಾನು 0 ತಗೊಂಡ್ರೆ 0 ಇದೆ. 0 is related to 0. This is +1, this is -1. If I take any value here, okay, I hope you can see the dot. ಇದ್ರದ್ದು ಇಮೇಜ್ ಇದಾಗಿದೆ. If I take one value here, this is the image of this. If I take one dot here, this is the image. This is the image. ಮಧ್ಯದಲ್ಲಿ ಏನಾದ್ರೂ ವ್ಯಾಲ್ಯೂ ತಗೊಳ್ಳಿ. ಓಕೆ, you can see that every element has different image. Every element has different image, correct? ಎಲ್ಲಿಂದ ಎಲ್ಲಿ? Again here also. Okay, so this is your image. From where to where? -π/2 to +π/2. Every element has different image. So it is 1. From where to where? -π/2 to +π/2. So this -π/2 to +π/2 we call as principal branch. ಅಂದ್ರೆ ಇಷ್ಟು ಬ್ರಾಂಚ್ ನಲ್ಲಿ, ಇಷ್ಟು ಗ್ರಾಫ್ ನಲ್ಲಿ ಫಂಕ್ಷನ್ 1 ಇದೆ, ಆನ್ ಟು ಅಂತೂ ಇದ್ದೇ ಇದೆ. ಸೊ sin x is invertible. The inverse exists and it will repeat. Okay, π/2 ಆದ್ಮೇಲೆ ಮತ್ತೆ ಈ ತರ ಗ್ರಾಫ್ ಬರುತ್ತೆ. ಸೊ ಫ್ರಮ್ ಹಿಯರ್ ಟು ಹಿಯರ್ ಇಟ್ ಇಸ್ 1. ಮತ್ತೆ ಈ ತರ ಗ್ರಾಫ್ ಬರುತ್ತೆ, ಇಲ್ಲಿಂದ ಇಲ್ಲಿ 1 ಇದೆ. You will get many branches. We are studying only one, and that is called principal branch. Is this now clear? Okay, yes. So I hope this much is clear to everyone. As I have mentioned here, let f of x equals to sin x. Then the inverse is written as what? X equals to sin inverse y. Very clearly. Y equals to sin x ಅಂತ ಬರೆದ್ರೆ ಇದ್ರ ಇನ್ವರ್ಸ್ ಏನಾಗುತ್ತೆ? X equals to sin inverse y. ಹೌದಾ? In general, how do we write? In general, we write this as y equals to sin inverse x. In general, it is written like this. Yes. What we are studying here? Y equals to sin inverse x, where y belongs to -π/2 to +π/2 and x belongs to -1 to +1. Okay, and sin inverse x has infinitely many values given from -1 to +1. ಅದಂತೂ ನಮ್ಮ ಗ್ರಾಫ್ ಇಂದ ಗೊತ್ತೇ ಆಗುತ್ತೆ. So similarly, as I explained for sin, it exists for all 5 other trigonometric functions. Okay, ಸೊ ಇದು ಫಸ್ಟ್ ಟೇಬಲ್ ಏನಿದೆ, ನೀವು ಫಸ್ಟ್ PUC ಅಲ್ಲಿ ಕಲ್ತಿರೋ ಟೇಬಲ್. ಹೌದಾ? ನಾನು ಆವಾಗ್ಲೇ ಬರ್ದಿದ್ನಲ್ಲ, ಸೇಮ್ ಟೇಬಲ್ ಇದು. ಫಂಕ್ಷನ್ಸ್ಗೆ ಯಾವುದು? ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ದಿಸ್ ಇಸ್ ಯೋರ್ ಡೊಮೇನ್, ದಿಸ್ ಇಸ್ ಯೋರ್ ರೇಂಜ್. ಆದ್ರೆ ಇನ್ವರ್ಸ್ ಮಾಡಿದಾಗ ನಾವ್ ಏನ್ ಮಾಡ್ತಾ ಇದೀವಿ? ರಿಸ್ಟ್ರಿಕ್ಟ್ ಮಾಡ್ತಾ ಇದೀವಿ. ಹೌದಾ? ಸೈನ್ ಫಂಕ್ಷನ್ಸ್ಗೆ ರಿಸ್ಟ್ರಿಕ್ಟ್ ಮಾಡಿದಾಗ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ನಾವು since you have taken inverse of this, complete inverse ಆಯ್ತು, but it exists in what? Principal values. Okay, so ನಾನು ಸೈನ್ ಗೆ ಎಕ್ಸ್ಪ್ಲೇನ್ ಮಾಡಿದೆ,
What is the principal branch of sine? Minus pi by 2 to plus pi by 2. Sine minus 90 is minus 1. Sine plus 90 is plus 1. So the domain is minus 1 to plus 1. Okay. Adhe tara, I have given the table for all 5. How this table will exist? By the same logic. Nan sine ge graph explain madidnala. Adhe same logic indane ee principal branches namge sigutte. Okay. So you can just take the screenshot of this and you can start memorizing. Memorize antu ನೀವು memorize ಅಂದ್ರೆ by heart ಅಂತ ಅಲ್ಲ, like a practice ಮಾಡಲೇಬೇಕು. ಯಾಕೆ ನಿಮ್ದು ಎಂಟೈರ್ ಚಾಪ್ಟರ್ ಡಿಪೆಂಡ್ ಇರೋದೇ ಈ ಟೇಬಲ್ ಮೇಲೆ. ನಿಮ್ಗೆ ಈ ಪ್ರಿನ್ಸಿಪಲ್ ಬ್ರಾಂಚ್ ಗೊತ್ತಿಲ್ಲ, ಈ ಚಾಪ್ಟರೇ ಮರ್ತು ಬಿಡಿ ನೀವು. ಓಕೆ, ಬಿಕಾಸ್ its name itself says inverse functions. And trigonometry functions are invertible only in restricted branches. They are invertible only in restricted branches. E table nimge got irlebeku. Okay, so I will read out. Cos inverse du principal branch enu 0 to pi closed interval. Intervals are also very important. Closed idya, open idya. This is also important. Closed andre enu end points are included. Open andre enu end points are not included. Okay, so here sine inverse is minus 90 to plus 90. Cos inverse is 0 to pi. Tan inverse is minus 90 to plus 90 open interval. Okay, cosecant is minus pi by 2 to plus pi by 2 minus 0. What is the meaning of minus 0? 0 is not included. Okay, what is the meaning of minus? I hope ಎಲ್ರಿಗೂ ಇಂಟರ್ವಲ್ಸ್ ರೀಡ್ ಮಾಡೋದು ಗೊತ್ತು ಅಂತ ಅನ್ಕೊಂತೀನಿ. ಈಗ ನಾನು ಆಲ್ ರಿಯಲ್ ನಂಬರ್ಸ್ ಮೈನಸ್ ಪೈ ಬೈ 2 ಈ ತರ ಬರೆದ್ರೆ, ಅಥವಾ ಏನೋ ಒಂದು 5 ಅಂತ ಈ ತರ ಬರೆದ್ರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಹೇಗೆ ರೀಡ್ ಮಾಡ್ಬೇಕು ಇದನ್ನ? ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 5 ಅಂದ್ರೆ 5 ಬರಲ್ಲ ಅದ್ರಲ್ಲಿ, 5 ಬಿಟ್ಟು ಎಲ್ಲಾ ರಿಯಲ್ ನಂಬರ್ಸ್ ಆ ತರ. ಇದ್ರದ್ದು ಬ್ರಾಂಚ್ ಏನು? minus pi by 2 to plus pi by 2. Minus pi by 2 ಇಂದ plus pi by 2 ಮಧ್ಯದಲ್ಲಿ 0 ಬರುತ್ತಲ್ಲ, 0 ಬಿಟ್ಟು. ಓಕೆ, secant inverse ಗೆ 0 to pi except pi by 2. ಓಕೆ, ಸೊ 0 to pi ಮಧ್ಯದಲ್ಲಿ pi by 2 ಬರುತ್ತಲ್ಲ, all values except pi by 2. Similarly, cot inverse is open interval 0 to pi. Yes, okay. So I will just display. Yes, certain notes. ಏನ್ ಹೇಳುತ್ತೆ? The symbol sine inverse x should not be confused with sine inverse. This is very important. ಇದು ಮತ್ತೆ ಇದು completely ಬೇರೆ. Okay, please don't write this as this. Please don't write. Okay, ಇದು ಏನ್ ಹೇಳುತ್ತೆ? ಫಂಕ್ಷನ್ ಅದು ಇನ್ವರ್ಸ್. ಇದೇನ್ ಹೇಳುತ್ತೆ? ವ್ಯಾಲ್ಯೂ ಬರೋದಾದ್ಮೇಲೆ ವ್ಯಾಲ್ಯೂದ್ ಇನ್ವರ್ಸ್. ಓಕೆನಾ? ಸೊ these two are very important. Next, the smallest numerical value, either positive or negative, that of theta is called principal value. Okay, now whenever no branch of inverse trigonometry function is mentioned, we mean the principal value. Yes, this is very important. ಅಲ್ಲಿ ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಪರ್ಟಿಕ್ಯುಲರ್ ಆಗಿ ಬರ್ದಿಲ್ಲ ಅಂದ್ರೆ it is understood it is principal value. Okay, yes. So next, graph of certain values. ನಾನು ಜಸ್ಟ್ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಇದೆಲ್ಲ ನಾನು ಏನ್ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಸೇಮ್ ಥಿಂಗ್. ಐ ಆಮ್ ಡಿಸ್ಪ್ಲೇಯಿಂಗ್ ದ ಡಯಾಗ್ರಾಮ್ ಹಿಯರ್. ಯು ಕ್ಯಾನ್ ಜಸ್ಟ್ ಗೋ ಥ್ರೂ. ನಾನು ಇಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡಿದೀನಲ್ಲ, ಇಷ್ಟೆಲ್ಲ ಬರ್ದಿರೋದು ಅಥವಾ ಹೇಳಿರೋದು ಎಲ್ಲ ಸಮರೈಸ್ ಆಗಿ ಗ್ರಾಫ್ ನಲ್ಲೇ ಸಿಕ್ಬಿಡುತ್ತೆ. ಓಕೆ, ನೋಡ್ಬೋದು. ಇದೇ ಸೈನ್ ಎಕ್ಸ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ತರ ಸೈನ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ, ಅದ್ರ ಕಂಪ್ಲೀಟ್ ಉಲ್ಟಾ ಆಗುತ್ತೆ. ಹೌದಾ? ಸೊ ಇದು ಹಾರಿಜಾಂಟಲ್ ಇತ್ತು, ಈಗ ನಿಮ್ದು ಗ್ರಾಫ್ ಇಲ್ಲಿ ಏನಾಯ್ತು? ವರ್ಟಿಕಲ್ ಆಯ್ತು ಇನ್ವರ್ಸ್ ನಲ್ಲಿ. ಹೌದಾ? ಬಿಕಾಸ್ your values was from where to where? minus pi by 2 to plus pi by 2. ಇಷ್ಟೇ. ಓಕೆ, or it is just, sorry, horizontal vertical ಅಲ್ಲ,
I told wrong. ಈ ತರ this was your graph, correct? 0 to 90 degree. Now it will be like this. Okay, yes. So ಇದನ್ನ ನಾನು ವರ್ಟಿಕಲ್ ಹಾಕಿದ್ದೀನಿ. Yes, you can see ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಈ ತರ ಬಂತಲ್ಲ, ಈ ರೆಡ್ ಲೈನ್ ನಿಮ್ದು ಸೈನ್ ಎಕ್ಸ್ ಗ್ರಾಫ್, ಹೌದಾ? ಸೈನ್ ಎಕ್ಸ್ ಹೇಗಿತ್ತು? ಈ ತರ ಇತ್ತು ರೆಡ್ ಲೈನ್. ಈಗ ನಿಮ್ದು ಏನ್ ರಿಸ್ಟ್ರಿಕ್ಟ್ ಆಯ್ತು, ಎಲ್ಲಿಂದ ಎಲ್ಲಿ ರಿಸ್ಟ್ರಿಕ್ಟ್ ಆಯ್ತು? -π/2 to +π/2. ಅದನ್ನ ನೀವು ಹಾಕ್ತಾ ಹೋದಾಗ ಈ ತರ ಬ್ಲೂ ಲೈನ್ ಸಿಗುತ್ತೆ. ದಿಸ್ ಇಸ್ ಯೋರ್ ಸೈನ್ ಇನ್ವರ್ಸ್. ಓಕೆ, ಸೊ ದೀಸ್ ಆರ್ ದ ಗ್ರಾಫ್. ಯಾಕೆ ರಿಸ್ಟ್ರಿಕ್ಟ್ ಮಾಡಿದ್ವಿ ನಿಮ್ಗೆ ಗೊತ್ತಾಯ್ತಲ್ಲ. ಅದೇ ತರ ನಾನಿಲ್ಲಿ ಕಾಸ್ ಎಕ್ಸ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಆವಾಗ್ಲೇ ನಾವು ನೋಡಿದ್ವಲ್ಲ, ಕಾಸ್ ಎಕ್ಸ್ ಐ ಮೀನ್ ಕಾಸ್ ಇನ್ವರ್ಸ್ಗೆ ಪ್ರಿನ್ಸಿಪಲ್ ಬ್ರಾಂಚ್ ಏನಾಗುತ್ತೆ? 0 to π ಆಗುತ್ತೆ. ಯಾಕೆ ನೋಡೋಣ. I'll explain one more of this. I'll wind up. Same logic goes for everything. Okay. ಗೊತ್ತಿರ್ಬೋದು, this is the graph. ಬೇಕಂದ್ರೆ ಇನ್ನೊಂದು ಸ್ವಲ್ಪ ಎನ್ಲಾರ್ಜ್ ಮಾಡಿ ಗ್ರಾಫ್ ಹಾಕ್ತೀನಿ. 0 cos 0 is 1, ಹೌದಾ? cos 0 is 1, so it starts from 1. cos 90 is 0, ಹೌದಾ? so it drops to 90. ಇಲ್ಲಿ ಡ್ರಾಪ್ ಆಗಿ ಈ ತರ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮತ್ತೆ cos -90 is 0, so ಇಲ್ಲಿ ಡ್ರಾಪ್ ಆಗಿ ಮತ್ತೆ ಗ್ರಾಫ್ ಈ ತರ ಸ್ಟಾರ್ಟ್ ಆಗುತ್ತೆ ಅಪ್ ಟು ಇನ್ಫಿನಿಟಿ, ಹೌದಾ? ಆಲ್ಸೋ ಅಗೇನ್ ವಿ ನೋ ದಟ್ ಇಲ್ಲಿ ಏನಿದೆ? cos π ಅಂದ್ರೆ ಎಷ್ಟು? -1. so here it is -1 cos π. again the cos x ಗೆ ಡೊಮೇನ್ ಇಸ್ ರಿಯಲ್ ನಂಬರ್ಸ್, ರೇಂಜಸ್ -1 to +1. ಈಗ ನಾವೇನ್ ಮಾಡ್ಬೇಕು? ಇದನ್ನ ಇನ್ವರ್ಟಿಬಲ್ ಮಾಡ್ಬೇಕಲ್ವಾ, ಹೌದಾ? ಇನ್ವರ್ಟಿಬಲ್ ಮಾಡ್ಬೇಕು. ಈಗ ನೀವು ನೋಡ್ಬೋದು ಏನಾಗ್ತಾ ಇದೆ, ಈ ಕಡೆ ಇಂದ ನಾನು ರೀಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿಂದ ಎಲ್ಲಿ ವ್ಯಾಲ್ಯೂಸ್ ರಿಪೀಟ್ ಆಗಿಲ್ಲ, ಸ್ವಲ್ಪ ನೋಡಿ. ಈಗ ಇಲ್ಲಿ ನಾನು ರೆಡ್ ಲೈನ್ ಹಾಕ್ತಾ ಇದ್ದೀನಲ್ಲ, ಐ ಹೋಪ್ ಎವ್ರಿ ಒನ್ ಕ್ಯಾನ್ ಸಿ ದ ರೆಡ್ ಲೈನ್. ಇಲ್ಲಿಂದ ಇಲ್ಲಿ ಯಾವುದೇ ವ್ಯಾಲ್ಯೂಸ್ ರಿಪೀಟ್ ಆಗಲ್ಲ, ಇಮೇಜಸ್ ರಿಪೀಟ್ ಆಗಲ್ಲ, ಕರೆಕ್ಟಾ? ಯಾವುದೇ ಇಮೇಜಸ್ ರಿಪೀಟ್ ಆಗಲ್ಲ. ಬಿಕಾಸ್ ಇಫ್ ಐ ಟೇಕ್ 0 ಇಟ್ ಇಸ್ 1. ಇದು ಯಾವ್ದೋ ಒಂದು ವ್ಯಾಲ್ಯೂ ತಗೊಂಡ್ರೆ ದಿಸ್ ಇಸ್ ದ ಗ್ರಾಫ್, ಇಲ್ಲಿ ಒಂದು ವ್ಯಾಲ್ಯೂ ತಗೊಂಡ್ರೆ ದಿಸ್ ಇಸ್ ದ ಗ್ರಾಫ್, ಕರೆಕ್ಟ್? ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್, ಕರೆಕ್ಟ್? ಸೊ ಎಲ್ಲಿಂದ ಎಲ್ಲಿವರೆಗೂ ಆಯ್ತು? ಇಲ್ಲಿ. ಇದು ದಾಟಿದ ಮೇಲೆ ಮತ್ತೆ ರಿಪೀಟ್ ಆಗ್ತಾ ಇದೆ, ನೋಡ್ಬೋದಾ? ಎಲ್ಲಿದೆ? ಇದು π ಇದೆ. π ದಾಟಿದ ಮೇಲೆ ಇದು ಇಲ್ಲೇ ಇದೆ, ದಿಸ್ ಇಸ್ ಆಲ್ಸೋ ಹಿಯರ್ and this value is also here. ರಿಪೀಟ್ ಆಗ್ತಾ ಇದೆ, ನೋಡ್ಬೋದಾ? ಫ್ರಮ್ ಹಿಯರ್ ಟು ಹಿಯರ್ ಇಟ್ ಇಸ್ ರಿಪೀಟಿಂಗ್. ಸೊ ಇದನ್ನ 1 1 ಮಾಡೋದಕ್ಕೆ ಎಲ್ಲಿಂದ ಎಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು? ರೆಡ್ ಲೈನ್. ರೆಡ್ ಲೈನ್ ಎಲ್ಲಿಂದ ಎಲ್ಲಿದೆ? 0 to π. and that is what our definition says. the principal branch is 0 to π, ಹೌದಾ? ಅಷ್ಟೇ 1 1 ಇರುತ್ತಾ? ಇಲ್ಲ, ಆಮೇಲೂ ಇರುತ್ತೆ, ಬ್ರಾಂಚಸ್ ನಲ್ಲಿ ಇರುತ್ತೆ. ನಾವು ಎಲ್ಲಾ ಬ್ರಾಂಚ್ ಓದ್ತಾ ಇಲ್ಲ, ಪ್ರಿನ್ಸಿಪಲ್ ಅಷ್ಟೇ ಓದ್ತಾ ಇದ್ದೀವಿ, ಹೌದಾ? ನೆಕ್ಸ್ಟ್ ಎಲ್ಲಿಂದ ಎಲ್ಲಿದೆ ನೋಡ್ಬೋದಾ ನೀವು? ಸ್ವಲ್ಪ π ಇಂದ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್? π ಇಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಇದು ಯಾವುದು? 2π, ಹೌದಾ? ಸೊ ಇಲ್ಲೂ 1 1 ಇರುತ್ತೆ. ಸೊ ಇಲ್ಲಿಂದನೂ ಇಲ್ಲಿವರೆಗೂ 1 1 ಇದೆ. ಬ್ರಾಂಚಸ್ ನಲ್ಲಿ ನಮ್ಗೆ ಎಲ್ಲಾ ಬೇಡ, ಫಸ್ಟ್ ಬ್ರಾಂಚ್ ಮಾತ್ರ ಸಾಕು. ಯಾವ್ದು ನಮ್ದು ಫಸ್ಟ್ ಬ್ರಾಂಚ್? 0 to π. ಅದನ್ನ ನಾವ್ ಏನಂತ ಕರೆದ್ವಿ? ಪ್ರಿನ್ಸಿಪಲ್ ಬ್ರಾಂಚ್. ಓಕೆ, ಸೊ ನಾವ್ ಏನ್ ಹೇಳ್ತೀವಿ? ಇಷ್ಟು ಬ್ರಾಂಚ್ ನಲ್ಲಿ ಕಾಸ್ ಎಕ್ಸ್ ಇನ್ವರ್ಟಿಬಲ್ ಇದೆ. ಇನ್ವರ್ಟಿಬಲ್ ಆದ್ಮೇಲೆ ಅದ್ರದ್ದು ಡೊಮೇನ್ ರೇಂಜ್ ಫ್ಲಿಪ್ ಆಯ್ತು, ಹೌದಾ? ಇದು ನಿಮ್ದು ಡೊಮೇನ್ ಆಯ್ತು, ಸಾರಿ, ಇದು ನಿಮ್ದು ಪ್ರಿನ್ಸಿಪಲ್ ಬ್ರಾಂಚ್ ಆಯ್ತು, ಅಂಡ್ ದಿಸ್ ಇಸ್ ಯೋರ್ ಡೊಮೇನ್. ಓಕೆ, so similarly if you start plotting, this will be the graph of cos inverse. Yes, similarly I'm just displaying the graphs here, just go through them. tan x ge same, ಏನು tan x ge? See here, this is second PU class, not 10th class, okay? Don't get confused.
This is not 10th class. Yes. As you can see, these are all the graphs of cosecant x. ಎಲ್ಲಾ ಕಡೆ ನಾವು ಏನ್ ಮಾಡ್ತಾ ಹೋಗ್ತೀವಿ, ಎಲ್ಲಿ ವ್ಯಾಲ್ಯೂಸ್ ರಿಪೀಟ್ ಆಗಲ್ಲ ಅಲ್ಲಲ್ಲಿ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀವಿ. ಅದನ್ನ ನಾವು ನಮ್ ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಕರಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸರಿನಾ? ಓಕೆ. ಸೊ ಇಲ್ಲಿ ನಾನು ಯಾವ್ದು ಡಿಸ್ಪ್ಲೇ ಮಾಡಿದೀನಿ, ಟ್ಯಾನ್. ಹೌದಾ? ಟ್ಯಾನ್ ಗೆ ಏನಿರುತ್ತೆ, ಇಲ್ಲಿಂದ ಇಲ್ಲಿ ಯಾವ್ದೇ ರಿಪೀಟ್ ಆಗಿಲ್ಲ. ಸೊ ಕಂಪ್ಲೀಟ್. ಸೊ ಫ್ರಮ್ ಹಿಯರ್ ಟು ಹಿಯರ್. ಸೊ ಐ ಕ್ಯಾನ್ ಟೇಕ್ ಆಲ್ ರಿಯಲ್ ನಂಬರ್ಸ್. ಸೊ ಇದಕ್ಕೆ ಡೊಮೇನ್ ಏನಾಗುತ್ತೆ, ಆಲ್ ರಿಯಲ್ ನಂಬರ್ಸ್. ಪ್ರಿನ್ಸಿಪಲ್ ಬ್ರಾಂಚ್ ಏನಾಗುತ್ತೆ, ಅಗೇನ್ -5/2 to +5/2. ಎಸ್. ನೆಕ್ಸ್ಟ್ ಸಿಮಿಲರ್ಲಿ, ಇದೇ ನಿಮ್ಗೆಲ್ಲ ಪ್ರೂಫ್ ಕೇಳಲ್ಲ, ಬಟ್ ಯು ಶುಡ್ ಹ್ಯಾವ್ ದ ನಾಲೆಜ್. ಸಿಂಪ್ಲಿ ಮ್ಯಾಮ್ ನಾವು ಮಾರ್ಕ್ಸ್ ಪಾಸ್ ಆಗ್ಬೇಕು, ನಮ್ಗೆ ಎಕ್ಸಾಂಪಲ್ ಸಾಲ್ವ್ ಮಾಡಕ್ ಬಂದ್ರೆ ಸಾಕಪ್ಪ, ಆನ್ಸರ್ ಬಂದ್ರೆ ಸಾಕಪ್ಪ, that you should not have in the mind, especially the students, those who want to go for maths field. If you want to go for higher education, CET, JE crack ಮಾಡಬೇಕು, IIT ಮಾಡಬೇಕು, ಏನೋ PhD ಮಾಡ್ಬೇಕು, ಏನೋ ಈ ಫೀಲ್ಡ್ ಅಲ್ಲಿ ಮಾಡ್ಬೇಕಂದ್ರೆ ನಾಲೆಜ್ ಬೇಕು. ಸುಮ್ನೆ ಮ್ಯಾಮ್ ಎಕ್ಸಾಂಪಲ್ ಸಾಲ್ವ್ ಮಾಡಿ ಆನ್ಸರ್ ಕೊಟ್ಟು ಪಾಸ್ ಆದ್ರೆ ಸಾಕಪ್ಪ, that intention you should not have. ಇದೇನು ಹೇಳ್ತಾ ಇದೀನಿ, this is not at all going to be asked in exam. ಬಟ್ ಇನ್ವರ್ಟಿಬಲ್ ಅಂತ ಓದ್ತಿದೀವಿ ಅಂದ್ಮೇಲೆ, ಪ್ರಿನ್ಸಿಪಲ್ ಬ್ರಾಂಚ್ ಓದ್ತಾ ಇದೀವಿ ಅಂದ್ಮೇಲೆ, ಯಾಕೆ ಪ್ರಿನ್ಸಿಪಲ್ ಬ್ರಾಂಚ್ ಬಂತು, ಯಾಕೆ ಆ ರಿಯಲ್ ನಂಬರ್ ಫುಲ್ ರಿಯಲ್ ನಂಬರ್ ಬರ್ಲಿಲ್ಲ, ಆಮೇಲೆ ರಿಯಲ್ ನಂಬರ್ ನಲ್ಲಿ ಬ್ರಾಂಚ್ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಸುಮಾರು ಬ್ರಾಂಚಸ್ ನಲ್ಲಿ ಒನ್ ಇರುತ್ತೆ. ಓಕೆ. ಸೊ ಪ್ರತಿ ಒಂದು ವರ್ಡ್ ನೀವು ಬ್ರೇಕ್ ಮಾಡಿದಾಗ ಪ್ರತಿ ವರ್ಡ್ ನಲ್ಲೂ ಮೀನಿಂಗ್ ಇರುತ್ತೆ. Why it is principal, we are taking only that. Why branch, why not principal ಅಷ್ಟೇ. ಡೊಮೇನ್, ಪ್ರಿನ್ಸಿಪಲ್ ಡೊಮೇನ್ ಯಾಕಲ್ಲ ಅಷ್ಟೇ ಒನ್ ಇರಲ್ಲ, ಸುಮಾರು ಬ್ರಾಂಚಸ್ ನಲ್ಲಿ ಇರುತ್ತೆ. ಓಕೆ. ಸೊ ಸಿಮಿಲರ್ಲಿ ದಿಸ್ ಇಸ್ ಫಾರ್ ಕೋಸಿಕೆಂಟ್. ಎಲ್ಲಿಂದ ಎಲ್ಲಿ, ಸೊ ನೀವು ನೋಡ್ಬೋದು ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ರಿಪೀಟ್ ಆಗ್ತಾ ಇಲ್ಲ. we will take that as principal value. Again from here to here, ಸುಮಾರು ಕಡೆ ಇರುತ್ತೆ, but we will consider only first branch. Similarly, the next, this is the graph of secant and secant square, sorry not square, inverse. Similarly, this is the graph of cot x and cot inverse x. Okay. Yes. So these are your properties. Okay. I hope I am clear with this much till here to everyone. Any doubts? This is PUC class. Those who are getting confused, this is PUC class, not a 10th class. Okay, fine. Yes. So if any doubts, you can drop in the chat box. If not, we will proceed. ನಾನು ಮುಂಚೆನೆ ಹೇಳ್ದಂಗೆ ಇದರಲ್ಲಿ ಜಾಸ್ತಿ ಈ ಕ್ಲಾಸಸ್ ನಲ್ಲಿ ನಾವು ಜಾಸ್ತಿ ಏನು ಎಕ್ಸಾಂಪಲ್ಸ್ ಕವರ್ ಮಾಡಲ್ಲ. ಎಕ್ಸಾಂಪಲ್ಸ್ ಕವರ್ ಮಾಡಿರೋ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಆಗಿದಾವೆ. ಲಿಂಕ್ ಇಂದ ನೋಡ್ಬೋದು, ಅಥವಾ ನಮ್ ಆಪ್ ಸಂಕಲ್ಪ ಲರ್ನಿಂಗ್ ಆಪ್ ಇಂದ ಕ್ಲಾಸಸ್ ನೋಡ್ಬೋದು. ದಿಸ್ ಇಸ್ ಪ್ಯೂರ್ಲಿ ಅಬೌಟ್ ಸಿನಾಪ್ಸಿಸ್ ದಿಸ್ ಕ್ಲಾಸ್. ಓಕೆ. ಸೊ ನಾನು ಡೀಟೇಲ್ ಆಗಿ ಹೋಗಲ್ಲ. I'm just displaying this once again, the principal branches and the domain and range. Okay. ನಾನು ಏನ್ ಹೇಳಿದೆ, these are principal values. ಯಾವ್ದು ಇದು? These are values are nothing but theta. ನೀವೇನ್ theta ವ್ಯಾಲ್ಯೂ ಕಂಡು ಹಿಡಿತೀರಾ, ಆ ವ್ಯಾಲ್ಯೂಸ್ ಅನ್ನ ಏನ್ ಅಂತೀವಿ ನಾವು, ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಓಕೆ. ಸೊ ನಾನು ಜಸ್ಟ್ 1 or 2 ಎಕ್ಸಾಂಪಲ್ಸ್ ಐ ವಿಲ್ ಜಸ್ಟ್ ಡೀಲ್ ಹಿಯರ್. ನಾವು ಹೇಗೆ ಪ್ರಿನ್ಸಿಪಲ್ ವ್ಯಾಲ್ಯೂನ ಯೂಸ್ ಮಾಡಕ್ ಹೋಗ್ತಾ ಇದೀವಿ ಅಂತ. Okay, I'll just take the space here. ಈಗ the 10th class, the link is already sent for 10th class. Okay, please check. Fine. ಈಗ ನೋಡಿ, ನಾವು ಫಂಕ್ಷನ್ಸ್ ಅನ್ನ ಓದಿದೀವಿ.
y equals to sine theta. Theta is independent variable, y is dependent variable, sine theta is a function. Say I will take theta as 30 degrees. So y value is what? Sine 30 degrees, which is 1 by 2. If I take theta as 180 degrees, so the y equals to sine 180 degrees. Yes, if you have any doubt, please ask the doubt. You can drop the question. Range ಅಂದ್ರೇನ ಅದೇ ಪ್ರಿನ್ಸಿಪಲ್ ವ್ಯಾಲ್ಯೂನೇ ರೇಂಜ್. ಅದೇನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕರಿತೀವಲ್ಲ ಬ್ರಾಂಚ್, ಅದೇ ರೇಂಜ್. ಓಕೆ, ಟೇಬಲ್ ಅಲ್ಲಿ ಎಲ್ಲಿ ಹೋಯ್ತು ಟೇಬಲ್? ಇದು ಡೊಮೇನ್, ಇದು ಬ್ರಾಂಚ್ ಅಂದ್ರೆ ಪ್ರಿನ್ಸಿಪಲ್ ಬ್ರಾಂಚ್ ಅಂದ್ರೆ ಈ ಡೊಮೇನ್ಗೆ ಇದು ಪ್ರಿನ್ಸಿಪಲ್ ರೇಂಜ್. ಓಕೆ, those who are 10th class, you can leave the class. Okay, the link is sent to you, I guess. This is not 10th standard class. Any other doubt? Okay, yes, I was doing. So this is again sine 180 degrees 0. Okay, yes, this is for functions. ಈಗ ನಾವು ಏನು ಓದಕ್ ಹೋಗ್ತಾ ಇದೀವಿ? For sine inverse theta, what is the domain? Is this visible to everyone? Shall I just close this? -1 to +1. Okay, and here it is minus pi by 2 to plus pi by 2. Fine. ಏನು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರೆ, ಈಗ I will define the invertible function like this. So if I write, ನಿಮ್ಗೆ ಇಲ್ಲೇನ್ ಗೊತ್ತು, ಆಂಗಲ್ ಕೊಟ್ರೆ ರಿಯಲ್ ನಂಬರ್ ಫೈಂಡ್ ಮಾಡ್ತೀರಾ, ಹೌದಾ? Sine 30 degree is 1 by 2. That much I know. Now if I ask you the reverse question, sine of which angle is 1 by 2? Sine of which angle is 1 by 2? Sine of which angle is 1 by 2? 30 degrees, correct? So if I write this as sine inverse of 1 by 2, then sine inverse is related to what? 30 degrees. Andre sine inverse of 1 by 2 is 30 degrees. Sine of which angle is 1 by 2? 30 degrees. That is what we are going to study here. Okay. So if I give you one function, if I give you one inverse function, y equals to sine inverse of 1 by root 2. Then find the value of theta. Theta na ಏನಂತ ಕರಿತೀವಿ? Principal value ಅಂತ ಕರಿತೀವಿ. Okay, principal value ಅಂದ್ರೆ ಸೈನ್ ಇದ್ದು ಯಾವ ಆಂಗಲ್ 1 by root 2 ಆಗುತ್ತೆ ಅಂತ ಅರ್ಥ. Okay, so how I can write this? I can write this as what? Y equals to. So if I take sine on both sides, what I'll get? 1 by root 2. Okay, but we know that sine of which angle is 1 by root 2? Idralli. Sine of angle, which angle is 1 by root 2? Sine 45, which is pi by 4, correct? So let this is equation 1, let this is equation 2. If you compare equation 1 and 2, if RHS are equal to each other, LHS will be equal to each other, correct? So sine y is equals to sine pi by 4. Andre y value ಏನಾಯ್ತಿಲ್ಲಿ? Pi by 4. That's your answer. Okay, means what is the principal value here? Pi by 4. That means sine pi by 4 is 1 by root 2. This is how you have to solve. ಈಗ suppose ನಾನು ಮತ್ತೊಂದು question ಬರೆದ್ರೆ, I'll write one inverse function. Say cos inverse of root 3 by 2. Okay, so you have to find cos of which angle is root 3 by 2. ಅಂದ್ರೆ theta value ಅಥವಾ ಏನ್ ಕರಿತೀರಾ? Principal value. Okay, now we know that ಅಥವಾ ಇದನ್ನ first you can write this as what? Cos y equals to root 3 by 2. Let this is equation 1. But we know that cos of which angle is root 3 by 2 in the principal branch? 0 to pi. Cos of ಯಾವ angle root 3 by 2 ಆಗುತ್ತೆ?
30 degrees, correct? 30 ಅಂದ್ರೆ ಎಷ್ಟು? 5/6. Let this is equation 2. Now if you compare equation 1 and 2, what I'll get? Cos y equals to cos pi by 6. So what is the value of y? Pi by 6. So this is your principal value. Andre cos idu yav angle √3/2, pi by 6 is √3/2. Okay, so this is how you have to solve. Based on that, we have certain properties. Okay, please go through these properties. Also, your quadrant rule also matters. Okay, very important. If I write one more question, say cosecant inverse of 2 theta. Theta ಕಂಡುಹಿಡಿಯಿರಿ. Principal value ಕಂಡುಹಿಡಿಯಿರಿ. ಸರಿನಾ? So how can you write this first? I can write this as cosecant theta equals to 2. Now, we know that which angle of cosecant is 2? 30 degrees, correct? 30 degrees, which is pi by 6. So now if you compare equation 1 and 2, what is the value of theta? Pi by 6. That's your required principal value. Okay, so this is how you have to find the principal value. Given that these are invertible in your given principal branches. And your entire chapter is about this only, finding the principal values. Okay, yes. And these are certain properties without the proof. If x belongs to the domain, then sine of sine inverse x is x. Andre sine of sine inverse x is equal to x in the given domain, principal branch nalli. Okay, ಏನಾಗುತ್ತೆ? ಸೈನ್ ಮತ್ತೆ ಸೈನ್ ಇನ್ವರ್ಸ್ ಏನು? ದೇ ಆರ್ ಇನ್ವರ್ಸ್ ಆಫ್ ಈಚ್ ಅದರ್. ಹೌದಾ? ಸೊ ಈಗ ನಾನು 2 into 1/2 ಬರೆದ್ರೆ ದೇ ಆರ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಏನ್ ಉಳಿಯುತ್ತೆ? 1 ಉಳಿಯುತ್ತೆ, ವಿಚ್ ಇಸ್ ಐಡೆಂಟಿಟಿ. ಸಿಮಿಲರ್ಲಿ ಸೈನ್ ಅಂಡ್ ಸೈನ್ ಇನ್ವರ್ಸ್ ಆರ್ ಇನ್ವರ್ಸ್ ಆಫ್ ಈಚ್ ಅದರ್. ದೇ ಬಿಕಮ್ ಐಡೆಂಟಿಟಿ. ಏನ್ ಉಳ್ಕೊಳ್ಳುತ್ತೆ? ಎಕ್ಸ್ ಉಳ್ಕೊಳ್ಳುತ್ತೆ. ಅದೇ ತರ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್, if x belongs to principal branch, this is again x. ಯಾಕೆ? sine inverse and sine are inverse of each other, they become identity. ಏನು ಉಳ್ಕೊಳ್ಳುತ್ತೆ? x ಉಳ್ಕೊಳ್ಳುತ್ತೆ. Okay, so these are certain properties that you are going to use, and this property is applicable only in principal branch. Fine. Okay, so I will stop here. For the detailed classes of examples, you can go through the uploaded videos. Now I will stop here. I will give you 1 minute. If you have any doubts, drop the message. And there is not much in theoretical in this. Okay, principal value ಹೇಗೆ ಕಂಡುಹಿಡಿಬೇಕಂತ ನಾನು ಒಂದೆರಡು ವಿಡಿಯೋ ತೋರಿಸಿದೆ. If that is understood, this chapter is over. ಯಾಕಂದ್ರೆ ಇದರಲ್ಲಿ ಪ್ರಾಪರ್ಟೀಸ್ ಡಿಲೀಟ್ ಆಗಿದೆ. And again, complete detailed classes ಗೆ app ನೋಡಿ ಇಲ್ಲ link ನೋಡಿ. Otherwise, this chapter, synopsis wise, this chapter is over. Any doubts?
ಅದೇ ಹೇಳಿದೆ, ಪ್ರಾಬ್ಲಮ್ಸ್ಗೆ ಅಪ್ಲೋಡೆಡ್ ವಿಡಿಯೋಸ್ ನೋಡಿ. ಓಕೆ, ಸಂಕಲ್ಪ್ ಲರ್ನಿಂಗ್ ಆಪ್ ನಲ್ಲಿ ಅಪ್ಲೋಡೆಡ್ ವಿಡಿಯೋಸ್ ಇದೆ. ಡೀಟೇಲ್ ಆಗಿ ಕಂಪ್ಲೀಟ್ ಎಕ್ಸರ್ಸೈಸ್ ಸಾಲ್ವ್ ಮಾಡಿರೋ ವಿಡಿಯೋಸ್ ಇದಾವೆ. ಎಸ್, ರಿಲೇಟೆಡ್ ಟು ಎವ್ರಿ ಲೆಸನ್. ಪ್ರತಿ ಲೆಸನ್ ಎಕ್ಸರ್ಸೈಸ್ ಸಾಲ್ವ್ ಮಾಡಿರೋ ವಿಡಿಯೋಸ್ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಾವು ಮಾಡಿರೋ 4 ಚಾಪ್ಟರ್ದು ಇದೆ, ಮುಂದೆ ಬರೋ ಎಲ್ಲಾ ಚಾಪ್ಟರ್ದು ಆಲ್ರೆಡಿ ಅಪ್ಲೋಡ್ ಇದಾವೆ. ಪ್ರತಿ ಎಕ್ಸರ್ಸೈಸ್ ಪ್ರತಿ ಪ್ರಾಬ್ಲಮ್ ಸಂಕಲ್ಪ್ ಲರ್ನಿಂಗ್ ಆಪ್. Okay, any other doubt? If people are not understanding, okay, I'll just display my mobile only here. Okay, can everyone see this? Sankalp Learning Solutions. Okay, this is the app. Can everybody see this? ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಎಲ್ರಿಗೂ ಕಾಣ್ತಾ ಇದೆಯಾ? ಲೋಗೋ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. This is the app. Okay, yes. Fine. Yes, tomorrow we have class. ನಾಳೆ ಕ್ಲಾಸ್ ಇದೆ. ಈ ಚಾಪ್ಟರ್ ಇದರಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಇರೋದು. ಪ್ರಾಬ್ಲಮ್ಸ್ ಕ್ಲಾಸಸ್ ಆಲ್ರೆಡಿ ಅಪ್ಲೋಡ್ ಇದೆ. ಸೊ ಐ ವಿಲ್ ಬಿ ಟೇಕಿಂಗ್ ದ ನೆಕ್ಸ್ಟ್ ಚಾಪ್ಟರ್ ಟುಮಾರೋ. Yes, tomorrow we have class. I'll display once again. Sankalp Learning. Please see the logo. Or just type Sankalp Learning. You can see it. Sankalp Learning Solutions. You will get. Okay. See the logo. Sarina? Fine. Okay. If no doubts, then I will end the class here. Okay.